ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರಿಕವರ್ಡ್ ಅನ್ಸೇವ್ ಡಾಕ್ಯುಮೆಂಟ್. ಟೆಕ್ ಬಾಂಡ್ 90 ಟೆಕ್ ಗುರೇಸರಮಟ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ಡೈರೆಕ್ಟಾಗಿ ಈ ಆಪ್ಷನ್ ಎಲ್ಲಿ ಬರುತ್ತೆ ಹೆಂಗೆ ಅಂತ ನೋಡೋಣ. ವರ್ಡ್ ಮತ್ತು ಎಕ್ಸೆಲ್ ಪವರ್ ಪಾಯಿಂಟಿಗೆ ಇರ್ತೈತಿ. ಸೊ ಅದನ್ನು ಏನಂದ್ರೆ MS ವರ್ಡ್ ಒಂದು ಓಪನ್ ಮಾಡ್ಕೊತೀನಿ. ಜಸ್ಟ್ MS ವರ್ಡ್ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ತಾವು, ಇದರಲ್ಲಿ ಫೈಲ್ ಅಂತ ಇರುತ್ತೆ. ಫೈಲ್ ಕ್ಲಿಕ್ ಮಾಡಿರಿ, ಇಲ್ಲಿ ಮೇನ್ ಇನ್ಫೋ ಅಂತ ಇರ್ತೈತಿ. ಇನ್ಫೋ ಕ್ಲಿಕ್ ಮಾಡಿರಿ, ಇಲ್ಲಿ ಮ್ಯಾನೇಜ್ ಡಾಕ್ಯುಮೆಂಟ್ ಅಂತ ಐತೆ ನೋಡ್ರಿ. ಲಾಸ್ಟ್ಗೆ ಆಪ್ಷನ್ ಚೆಕ್ ಇನ್, ಚೆಕ್ಔಟ್ ಆ್ಯಂಡ್ ರಿಕವರ್ ಅನ್ಸೇವ್ಡ್ ಚೇಂಜಸ್. ಸೊ ಈ ಆಪ್ಷನ್ ಇರ್ತೈತಿ. ಇಲ್ಲಿ ತಾವು ಕ್ಲಿಕ್ ಮಾಡಿದ್ರೆ ಅಂದರೆ ಇಲ್ಲಿ ಮ್ಯಾನೇಜ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿದಾಗ ರಿಕವರ್ ಅನ್ಸೇವ್ಡ್ ಡಾಕ್ಯುಮೆಂಟ್ ಅಂತ ಇರ್ತೈತಿ. ಇದು ಆಕ್ಸಿಡೆಂಟಲ್ ಆಗಿ ಏನಾದರೂ ಡಾಟಾ ನೀವು ಸೇವ್ ಮಾಡೋದು ಕ್ಲೋಸ್ ಆಗಿತ್ತು ಅಂದರೆ ಮ್ಯಾನ್ಯುವಲಿಗೆ ನೀವು ನಾರ್ಮಲಾಗಿ ಡಾಟಾ ಏನು ಮಾಡಿರ್ತೀರಿ, ಗಡಬಡಲ್ಲಿ ಕ್ಲೋಸ್ ಮಾಡಿದಾಗ ಡೋಂಟ್ ಸೇವ್ ಕ್ಯಾನ್ಸಲ್ ಅಂತ ಇರ್ತೈತೆ. ಡೋಂಟ್ ಸೇವ್ ಕ್ಲಿಕ್ ಮಾಡಿದರೆ ಅದಕ್ಕೆ ವರ್ಕ್ ಆಗೋಲ್ಲ. ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಸ್ಟಮ್ ಕ್ರ್ಯಾಶ್ ಆಗಿ ಹ್ಯಾಂಗ್ ಆಗಿ ಅಥವಾ ಸಿಸ್ಟಮ್ ಪವರ್ ಸಪ್ಲೈ ಕಟ್ ಆಗಿ ಏನಾದ್ರು ಬಂದಾದರೆ ಆವಾಗ ಕೂಡ ಈ ಆಪ್ಷನ್ ಹೆಲ್ಪ್ ಆಗುತ್ತೆ. ನಾರ್ಮಲಾಗಿ ನೀವೇನೋ ಡೋಂಟ್ ಸೇವ್ ಕೊಟ್ಟು ಒಳ್ಳೆ ಇದು ಮಾಡ್ತೀನಿ ಅಂದರೆ ಇದು ಆಪ್ಷನ್ ಬರೋಲ್ಲ. ಓಕೆ, ಸೊ ಇಲ್ಲಿ ಮ್ಯಾನೇಜ್ ಕ್ಲಿಕ್ ಮಾಡಿರಿ, ಇಲ್ಲಿ ರಿಕವರ್ ಅನ್ಸೇವ್ ಡಾಕ್ಯುಮೆಂಟ್ ಅಂತ ಇರ್ತೈತೆ. ಇದನ್ನು ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ತಮ್ಗೆ ಏನಂದ್ರೆ ಆಫೀಸಲ್ಲಿ ಅನ್ಸೇವ್ಡ್ ಫೈಲ್ಸ್ ಅಂತ ಇರ್ತೈತೆ. ಇಲ್ಲಿ ಯಾವುದಾದ್ರೂ ನೀವು ಸೇವ್ ಮಾಡೋದು ಫೈಲ್ ಇತ್ತಂದ್ರೆ ಇಲ್ಲಿ ಶೋ ಆಕೈತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಕೊಟ್ರೆ ನಿಮ್ಗೆ ಅದು ಫೈಲ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಅದನ್ನ ಏನೈತಲ್ಲ ನೀವು ಮತ್ತೆ ಮ್ಯಾನ್ಯುವಲಿ ಸೇವ್ ಆ್ಯಸ್ ಕೊಟ್ಕೊಂಡು ಸೇವ್ ಮಾಡ್ಕೊರಿ. ಈ ಒಂದು ಆಪ್ಷನ್ನಿಂದನೂ ನೀವೇನು ಮಾಡ್ಬೋದು, ರಿಕವರ್ ಅನ್ಸೇವ್ ಡಾಕ್ಯುಮೆಂಟ್ನ ಮಾಡ್ಕೋಬೋದು. ಓಕೆ, ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇಂಥ ಟಿಪ್ಸ್ ಟ್ರಿಕ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಹೆಲ್ಪ್ ಆಗುವಂಥವು. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿರಿ. ಧನ್ಯವಾದಗಳು.